ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲ, ಏನಿದ್ ನಾಟಕ? ಯಜಮಾನ್ರೆ ಬಂತು. ನಿಂತ್ಕೊಳ್ಳಿ, ನಾನು ಮಾತಾಡಬೇಕು. ನಾನು ಕೇಳೋದಕ್ಕೆ ಉತ್ತರ ಕೊಡಿ. ಅಲ್ಲ, ಏನು ಮಾಡ್ತಾ ಇದ್ದೀರಾ ನೀವಿಬ್ರು? ಅರ್ಥ ಆಗ್ಲಿಲ್ಲ ಯಜಮಾನ್ರೆ. ಮಗು ಹತ್ರ ಬಂದ್ರು, ನೀವು ಯಾಕೆ ದೂರ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಾ? ನಿಮ್ಮ ಉದ್ದೇಶ ಆದ್ರೂ ಏನು? ಅಲ್ಲ ಯಜಮಾನ್ರೆ, ಮಗು ಬೆಳೀತಾ ಇದೆ. ನಾವು ಅವಳ ಹತ್ರ ಅಪ್ಪ ಅಮ್ಮ ಥರ ಇದ್ರೆ ಅವಳಿಗೆ ಗೊಂದಲ ಆಗಲ್ವಾ ಯಜಮಾನ್ರೆ? ಅತ್ಲಾಗೆ ನಿಮ್ ಹತ್ರನೂ ನೆಮ್ಮದಿಯಾಗಿರಕ್ಕಾಗಲ್ಲ, ನಮ್ಮನ್ನ ಬಿಟ್ಕೊಡಕ್ಕೂ ಆಗಲ್ಲ ಯಜಮಾನ್ರೆ. ಅವಳು ನಿಮ್ ಮಗಳು, ಅವಳ ಪ್ರೀತಿ ಸಂಪೂರ್ಣವಾಗಿ ನಿಮಗ್ ಸಿಗ್ಬೇಕು. ಪ್ರೀತಿ ಅನ್ನೋದು ಆಕಾಶಕ್ಕಿಂತ ದೊಡ್ಡದು. ಒಂದು ಅಕ್ಷಯ ಪಾತ್ರೆ ಎಷ್ಟೇ ಹಂಚ್ತಾ ಹೋದ್ರೂ ಅದು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಅವಳಿಗೆ ಆಪರೇಷನ್ ಆಗಿದೆ. ಅವಳು ಖುಷಿಯಾಗಿದ್ರೇನೆ ಕಾಯಿಲೆ ಬೇಗ ವಾಸಿ ಆಗೋದು. ಇಲ್ಲಿಗೆ ಬಂದ್ರೆ ಅವಳು ಖುಷಿಯಾಗಿರ್ತಾಳೆ ಅಂತ ಕರ್ಕೊಂಬಂದೆ. ಆದ್ರೆ ನೀವು ನೋಡಿದ್ರೆ ಅವಳ ಮನ್ಸಿಗೆ ನೋವು ಮಾಡ್ತಾ ಇದ್ದೀರಲ್ಲ. ನೋಡಿ, ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ಮಕ್ಕಳಾಗಿರೋವರೆಗೂ ಅಷ್ಟೇನೆ ನಮ್ಮ ಪ್ರೀತಿನ ಅವ್ರು ಬಯಸೋದು, ನಾವು ಕೊಡೋಕ್ಕಾಗೋದು. ಅವ್ರು ಬೆಳೆದ್ಮೇಲೆ ಅವ್ರದ್ದೇ ಆದ ಪ್ರಪಂಚ, ಅವ್ರದ್ದೇ ಆದ ಪ್ರೀತಿ ಹುಡ್ಕೋತಾರೆ. ನೀವು ಬಯಸಿದ್ರು ಅವ್ರು ನಮ್ಮ ಬಳಿ ಇರಲ್ಲ. ಪ್ಲೀಸ್ ಒಂದು ಅರ್ಥ ಮಾಡ್ಕೊಳ್ಳಿ. ಭೈರವ ವಿಷಯಕ್ಕೆ ಬಂದರೆ ನಾವು ನೀವು ಅವಳ ಕಣ್ಣಿಗೆ ಒಂದೇ. ತಪ್ಪಾಯ್ತು ಯಜಮಾನ್ರೆ, ನಾವು ಆ ಥರ ಯೋಚನೆ ಮಾಡಲಿಲ್ಲ. ಆಯ್ತು ಬಿಡಿ, ನೀವಿಬ್ರು ಮಗುನ ಅವಾಯ್ಡ್ ಮಾಡಬೇಡಿ ಪ್ಲೀಸ್. ಭೈರವಿ, ಭೈರವಿ, ಬಾರವ ಇಲ್ಲಿ. ಏನಪ್ಪಯ್ಯ? ಅವ್ವ, ಟೀ ಬನ್ನಿ ಇಲ್ಲಿ ಕೊಡವ, ನಾನೇ ನಿನಗೆ ತಿನ್ನಿಸ್ತೀನಿ. ಬಾರವ. ನೋಡವ, ನೀನು ಎಷ್ಟೇ ಬೆಳೆದ್ರು ನನ್ನ ಮಗನೇ ಅಲ್ವೇನವ? ಅಲ್ವಾ? ಹಾ. ಅಪ್ಪಯ್ಯ ಏನಕ್ಕೆ ಹಿಂಗ ಅನ್ಬಿಟ್ರು ಅಂತ ನಂಗೆ ತುಂಬಾ ಬೇಜಾರಾಯ್ತು. ಅವ್ವ ಅಪ್ಪಯ್ಯನಿಂದ ದೂರ ಆಗ್ಬೇಕು ಅಂದ್ರೆ ನಾನ್ ದೊಡ್ಡೋಳಾಗದೆ ಬೇಡ ಅಂತ ಅಂದ್ಕೊಂಡೆ. ಅಯ್ಯೋ, ನನ್ ಮುದ್ದು ಬಂಗಾರಿ. ಅವ್ವ ಕುತ್ಕೊಳ್ಳವ, ನಾನೇ ತಿನ್ನಿಸ್ತೀನಿ. ಸಂದಾಗೈತಾ? ಇವಾಗ ಖುಷಿ ಆಯ್ತಾ ಮಗಳೇ? ನಾನು ಯಾಕೆ ದಿನ ನಿನ್ನ ನೋಡ್ತೀನಿ, ನಿನ್ ಜೊತೆ ಮಾತಾಡ್ತೀನಿ ಹೇಳು? हाँ
ಅಲ್ಲ, ಆ ಸೈಡ್ ಮುಖ ಇತ್ತಲ್ಲ, ಈ ಸೈಡ್ ಹೆಂಗ್ ಬಂತು? ಯಾವುದೋ ಮಗು ನನ್ ಕೆನ್ನೆ ಮುಟ್ದಂಗಾಯ್ತಲ್ಲ. ಮಗು ಬಗ್ಗೆ ಮಾತಾಡ್ತಿದ್ರೆ ಮಗುನೇ ಬಂದ್ ಮುಟ್ದಂಗ ಆಗ್ತಿದ್ಯಲ್ಲ. ನನಗೆ ನಿಂತರದ್ದೇ ಒಂದ್ ಮಗು ಬೇಕು. ನಿನಗೆ ತಂಗಿ ಪಾಪು ಇಷ್ಟನಾ, ತಮ್ಮ ಪಾಪು ಇಷ್ಟನಾ? ತಂಗಿ ಪಾಪು ಆದ್ರೂ ಆಗ್ಲಿ, ತಮ್ಮ ಪಾಪು ಆದ್ರೂ ಆಗ್ಲಿ, ನೀನೇ ಅವ್ರನ್ನ ಆಟ ಆಡಿಸ್ಬೇಕು, ಆಯ್ತಾ? ನೀನೇನಾದ್ರೂ ನನ್ನ ಕೈ ಬೆರಳು ಹಿಡ್ದ್ಯಾ? ನಾನು ಮಾತಾಡ್ತಾ ಇರೋದು ನಿನಗೆ ಕೇಳಿಸ್ತಿದ್ಯಾ? ಆ ಥರ ಏನಾದರೂ ಕೇಳಿಸ್ಕೊಂಡಿದ್ದಿದ್ರೆ ನೀನು ನನ್ನ ಹತ್ರ ಬರ್ತಾ ಇದ್ದೆ. ನೀನು ಕೇಳಿಸ್ಕೊಂಡಿಲ್ಲ, ಹೋಗು. ಅಲ್ಲಿದ್ದ ಬೊಂಬೆ ಇಲ್ಲಿಗೆ ಹೇಗೆ ಬಂತು? ನನ್ನ ಮಾತು ಕೇಳಿಸ್ತಿದ್ರೆ ಹತ್ರ ಬರ್ತೀಯ ಅಂತ ಹೇಳ್ದೆ. ಈಗ ಹತ್ರ ಬಂದಿದೆ ಅಂದ್ರೆ ನನ್ನ ಮಾತು ಕೇಳಿಸ್ತಾ ಇದ್ಯಾ? ಇಲ್ಲ ಬೊಂಬೆ ಮೊದಲಿಂದನೂ ಇಲ್ಲೇ ಇದ್ಯಾ? ಇದೆಲ್ಲ ನನ್ನ ಭ್ರಮೆನಾ? ನನಗೇನೂ ಅರ್ಥನೇ ಆಗ್ತಿಲ್ವಲ್ಲ. ಬೊಂಬೆ ಅಲ್ಲಿತ್ತಲ್ವಾ? ಇವಾಗ ನೋಡಿದ್ರೆ ಸರಗ್ ಮೇಲ್ ಕೂತಿದೆ. ಇದು ಬೊಂಬೆನಾ ಅಥವಾ ಯಾವ್ದಾದ್ರೂ ಮಗುನಾ? ನನ್ ಜೊತೆ ಒಂದು ಪುಟ್ಟ ಮಗು ಇದೆ ಅಂತಾನೆ ಅನ್ನಿಸ್ತಿದ್ಯಲ್ವಾ? ಮೇ ಬಿ ಇತ್ತೀಚೆಗೆ ಜಾಸ್ತಿ ಮಗು ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಲ್ವಾ, ಅದಕ್ಕೆ ಈ ಥರ ಅನ್ನಿಸ್ತಿರ್ಬೇಕು. Hehehehe